ಇವತ್ತು ಅಕ್ಟೋಬರ್ 2 ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಈ ಒಂದು ಮಹಾತ್ಮ ಗಾಂಧಿ ಹೆಸರಲ್ಲಿ ಇವತ್ತು ಕೆಲವೊಂದು ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತವಂಥ ಸಂಸ್ಥೆಗಳು, ಅದರಲ್ಲೂ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಈ ಸಂಸ್ಥೆಯವರು ಗಾಂಧಿ ಜಯಂತಿಯ ಹೆಸರಲ್ಲಿ ಅಲ್ಲಲ್ಲಿ ಇವರು ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜನರಿಗೆ ನಾವೇನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡಲು ಕೆಲವೊಂದು ರಾಜಕೀಯ ವ್ಯಕ್ತಿಗಳನ್ನು, ಅಧಿಕಾರಿಯನ್ನು ಕರೆಸಿ ಅವರ ಡೊಂಬರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಒಂದು ಪ್ರೋಗ್ರಾಮ್ ಆಗಿದೆ ಮೈಸೂರು KR ಪೇಟೆ ಕಡೆ. ಅಲ್ಲಿ ಸ್ಥಳೀಯ ತಹಸೀಲ್ದಾರನ್ನ ಕರೀತಾ ಇದ್ದಾರೆ, ಸ್ಥಳೀಯ ಪೊಲೀಸ್ ಇಲಾಖೆಯವ್ರನ್ನ ಕರೀತಾ ಇದ್ದಾರೆ, ಜನಪ್ರತಿನಿಧಿಗಳನ್ನು ಕರೀತಾ ಇದ್ದಾರೆ. ಒಂದೊಂದು ಪ್ರೋಗ್ರಾಮ್ ಒಂದೊಂದು ರೀತಿ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಬೇಕಾಗಿರೋದು ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ಅಧಿಕಾರಿಗಳು, ಯಾರು ಗಣ್ಯ ವ್ಯಕ್ತಿಗಳು ಅವರನ್ನು ಕರೆಸಿ ವೇದಿಕೆ ಮೇಲೆ ಕೂರಿಸಿ ಅವರಿಗೊಂದು ಸನ್ಮಾನ ಮಾಡುತ್ತಾ ನಾವೇನೋ ದೊಡ್ಡ ಸಾಧನೆ ಮಾಡ್ತಾವೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಏನಿ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಸುಲಿಗೆ, ಇದನ್ನು ಯಾವನ್ನು ತೋರಿಸ್ತಾ ಇಲ್ಲದೆ ಯಾವುದನ್ನು ಹೇಳ್ತಾ ಇಲ್ಲ. ಒಂದು ತಿಂಗಳ ಹಿಂದೆಯೇ ಧರ್ಮಸ್ಥಳಕ್ಕೆ ಬಂದಿರುವ ಯಾತ್ರಿಕರ ಮೇಲೆ, ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರೋ ಕೆಲವು ವ್ಯಕ್ತಿಗಳು ಎಣ್ಣೆ ಹೊಡೆದು ಅವರ ಮೇಲೆ ದಬ್ಬಾಳಿಕೆ ಮಾಡುವ ಕೇಳುವವರು ಯಾರಿಲ್ಲ, ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಲ್ಲ. ಪಾನಮುಕ್ತ ಸಮಾಜ ಕಟ್ತಾ ಇದ್ದೀವಿ ಅಂತ ಹೇಳ್ರಿ ನೀವು. ಮದ್ಯ ಮುಕ್ತ ಸಮಾಜ ಕಟ್ಟಿರೋದು ನಾನು ಕೇಳ್ತಾ ಇರೋದು ಇವಾಗ ಅಧಿಕಾರಿಯವರಿಗೆ, ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಅಧಿಕಾರಿಯವರಿಗೂ, ಮುಖ್ಯಮಂತ್ರಿಯಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿಯವರಿಂದ ಹಿಡಿದು ಎಲ್ಲ ಪೊಲೀಸ್ SP ಅವರಿಗೂ ಹಿಡಿದು DC ಅವರಿಗೂ ನಾವು ಕಳಿಸೋ ಪತ್ರ ನಿಮ್ಮ ಕಚೇರಿಯಲ್ಲಿದೆ. ಹುಡುಕಿ, ನಿಮ್ಮ ಕೆಳಾಧಿಕಾರಿ ಇದ್ದರೆ ಅವರು ಹುಡುಕಿ ಎಲ್ಲಿ ಬಂತಂತ ಕೇಳಿ. ನೀತಿ ಅಂತ ಒಂದು ಪತ್ರ ಬಂದಿದೆ, ನೀತಿಯಲ್ಲಿ ಅದರಲ್ಲೇ ಇದೆ ಧರ್ಮಸ್ಥಳದಲ್ಲಿ ಏನು ಅಕ್ರಮ ನಡೀತಾ ಇದೆ, ಏನು ಬಡ್ಡಿದಂತೆ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು, ಇದನ್ನು ತನಿಖೆ ಮಾಡಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ಗುಂಪುಗಳನ್ನು ಕಟ್ಟಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಹೆಣ್ಣು ಮಕ್ಕಳಿಗೆ ಹಣ ಕೊಡ್ತಾ ಮನೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ. ಇದರ ವಿಷಯವನ್ನು ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿ ನಾವು ಪತ್ರ ಕಳಿಸ್ತೀವಿ ಸೌಜನ್ಯ ಹೋರಾಟಗಾರರು. ಇದನ್ನು ಹುಡುಕಿ ಇದನ್ನು ಮೊದಲನೇಗೆ ಆ ಪತ್ರಗಳಿಗೆ ಉತ್ತರ ಕೊಡಿ ನೀವು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಸಂಸ್ಥೆಯು ಭಾರತ ಸರ್ಕಾರದ ಕಾನೂನಲ್ಲಿ, ಭಾರತ ಸರ್ಕಾರ RBI ನಿಯಮ ಪ್ರಕಾರವಾಗಿ ಎಲ್ಲವನ್ನು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರದ್ದು ಯಾವುದೇ ತೊಂದರೆಗಳು ಇಲ್ಲ, ಇವರಿಂದ ಯಾರೂ ಸಾಯ್ತಾ ಇಲ್ಲ. ಅವರು ಬೇರೆ ಯಾವುದೋ ಒಂದು ಸಂಸ್ಥೆಯಿಂದ ಸಾಲ ತೆಗೆದು ಆತ್ಮಹತ್ಯೆ ಮಾಡುತ್ತಾ ಈ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಗೆ ಕಳಂಕ ಹೆಸರು ಮಾಡ್ತಾ ಇದ್ದಾರೆ. ಲೆಟ್ರ್ ಕೊಡಿ ಸ್ವಾಮಿ, ಆಮೇಲೆ ನೀವು ಹೋಗಿ. ಏನು ಇವರು ಕರೀತಾ ಇರೋ, ನೀವೇನಕ್ಕೆ ವೇದಿಕೆ ಮೇಲೆ ಹೋಗ್ತಾ ಇದ್ದೀರಾ? ಮೊದಲನೇದಾಗಿ ನೀವು ತನಿಖೆ ಮಾಡೋದು ಏನಂತೇಳಿ, ಆ ನಂತರ ಮಾಡಿ ನೀವು, ಆ ನಂತರ ಉಳಿದ ಕೆಲಸ ಮಾಡಿ. ಅದು ಮಾಡಲ್ಲ ನೀವು. ಏನು ಪತ್ರ ಮೂಲೆ ಹಾಕ್ಲಿಕ್ಕೆ ಕೊಟ್ಟಿರೋದಲ್ಲ ನಾನು. ಈ ಥರ ದೇಶದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ, ರಾಜ್ಯದ ನಾನಾ ಭಾಗದಲ್ಲಿ ಆಗ್ತಾ ಇದೆ, ನಾನಾ ಭಾಗ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲೂ ಆಗ್ತಾ ಇದೆ. ಇದನ್ನು ನಿಲ್ಲಿಸಿ ಅಂತ ಹೇಳಿರೋದು. ಇದು ನಿಮಗೆ ಕೇಳ್ತಾ ಇಲ್ಲ. ಏನೋ ದೊಡ್ಡವರಂತ ಕರೆಗೆ ಹೋಗ್ತಾರೋ, ದೊಡ್ಡವರು ಸರಿ ಇದ್ದಾರೆ ಹುಡುಕಿರಿ ನೀವು. ದೊಡ್ಡವರು ಎಷ್ಟು ಸರಿ ಇದ್ದಾರೆ ಅಂತ ಹುಡುಕಿ. ಅದು ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಇವಾಗ ಒಂದು ನೀತಿ ಸಂಹಿತೆ ಇದೆ, ಅದರ ಮಧ್ಯೆಯಲ್ಲೂ ಕೆಲವರು ಅಧಿಕಾರಿಯವರು ಸೇರ್ತಾ ಇದ್ದ ಸುದ್ದಿ ಆಗಿದೆ. ಅಧಿಕಾರಿ ಮೂಲಕ ಕೇಳ್ತಾ ಇದ್ದೀನಿ, ಇಂಥ ಕೆಲಸಗಳು ನೀವೆಲ್ಲ ಕೈ ಹಾಕಬೇಡಿ. ನೀವು ನಿಮ್ಮ ಸೇಫ್ಟಿ ನೀವು ನೋಡಿ. ಇವರು ಯಾರೂ ಬರಲ್ಲ. ಇವಾಗಲೇ ಇಲ್ಲಿ ಮಂಡ್ಯಲ್ಲಿ ರತ್ನಮ್ಮ ಜೈಲಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸಿ ಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ನಿಮಗಾಗುತ್ತೆ. ಅವರ ಕೆಲಸಗಾರಿಗಳನ್ನು ಮಾಡಿಸಲಿಕ್ಕೆ ಮಾತ್ರ ನಿಮ್ಮನ್ನು ಉಪಯೋಗಿಸಿ ಆನಂತರ ವೇಸ್ಟ್ ಬೀಸಾಕ್ತಾರೆ. ಇದು ನಡೀತಾ ಇರೋದು, ಇದಾಗಬಾರ್ದು. ತುಮಕೂರಲ್ಲೂ ಇದೆ, ನೋಡ್ತಾ ಇದ್ದೀನಿ. DC ಅವರ ಹೆಸರಿದೆ ಅದರಲ್ಲಿ. ಮೊದಲು DC ಅವರೇ ನಾನು ಕೊಟ್ಟ ಮನವಿಗೆ ನೀವು ಉತ್ತರ ಕೊಡಿ. ಹೌದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನು ಸಾಯಿಸ್ತಾ ಇಲ್ಲ. ಇದನ್ನು ಕೊಡ್ರಿ ನೀವು. ಆಮೇಲೆ ಕೆಲಸಕ್ಕೆ ನೀವು ಯಾವ ವೇದಿಕೆ ಬೇಕು ಅಲಂಕರಿಸಿ, ಬೇಡ ಹೇಳಲ್ಲ. ಒಂದಿಷ್ಟು MLA ಅವರು ಸೇರ್ಕೊಂಡಿದ್ದಾರೆ. ಅದಕ್ಕೆ ತನಿಖೆ ಮಾಡಲಿಕ್ಕೆ ಕೇಳಲಿಕ್ಕೆ ಯಾರು ಇಲ್ಲಲ್ಲ. ಇದೇನಿಗೆ ಕೇಳ್ತಾ ಇಲ್ಲ? ಇದನ್ನು ಮಾಡ್ಬೋದಿತ್ತಲ್ಲ. ನೀವು ಆದಷ್ಟು ಬೇಗ ಇದು ತನಿಖೆ ಮಾಡಿ ನಂತರ ನೀವು
ಯಾವ ವೇದಿಕೆಯನ್ನು ಅಲಂಕರಿಸಿ, ಯಾವ ವೇದಿಕೆ ಬೇಕಾದ್ರೆ ಅಲಂಕರಿಸಿ ಅಂತ ಹೇಳ್ತಾ ಇದ್ದೀನಿ. ನಾವು ಕೇಳೋದಕ್ಕೆ ನೀವು ಉತ್ತರ ಕೊಡಲೇಬೇಕಾಗತ್ತೆ. ಒಂದೇ ಕೊಡಿ, ನಾನು ಬೇರೆ ಏನು ಕೇಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ ತನಕ ಇರುವವರಿಗೆ ಕೇಳ್ತಾ ಇರೋದು. ಹೌದು, ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ, ಎಲ್ಲ RBI ನಿಯಮ ಪ್ರಕಾರ ಮಾಡ್ತಾ ಇದ್ದಾರೆ. ನಿಮಗೆ ಪತ್ರ ಕೊಡಿ, ಆಮೇಲೆ ನೀವು ಏನು ಮಾತುಕತೆ ಮಾಡಿ, ನಿಮ್ಮ ಯಾವುದೇ ತಂಟೆಗೆ ನಾವು ಬರಲ್ಲ. ಇಲ್ಲಾಂದರೆ ನಿಮಗೂ ಇದು ನಾಳೆ ಮುಳ್ಳಾಗಿ ಆಗುತ್ತೆ. ಪ್ರತಿಯೊಬ್ಬರು ಕೋರ್ಟ್ ಮೆಟ್ಲು ಹತ್ತಲೇಬೇಕಾಗತ್ತೆ. ನಾನು ಯಾರಿಗೆಲ್ಲ ಪತ್ರ ಕಳಿಸಿ ಅವ್ರಿಗೆಲ್ಲ ನೋಟಿಸ್ ಮಾಡೋ ಕೆಲಸ